ಸರ್ ನಮಸ್ತೆ. ಆ್ಯಕ್ಚುಲಿ ನಾನು ನಿಮ್ಮ ಉಷಾ ಫಾಸ್ಟ್ ಟ್ರ್ಯಾಕ್ ಇದೆಲ್ಲ ಹೊಸ ರೋಡ್ ಹತ್ರ ಅಲ್ಲಿ ನೋಡಿದ್ದೀನಿ. ನೀವು ಪರೋಟ ಮಾತ್ರ ಸಖತ್ತಾಗಿ ಮಾಡ್ತೀರಾ. ಅದಕ್ಕೋಸ್ಕರ ನಾನು ಒಂದ್ಸರಿ ನೀವು ಪರೋಟ ಟೇಸ್ಟ್ ಮಾಡಬೇಕು ಅಂತ. ನೀವು ಯಾವ ಥರ ಪರೋಟ ಮಾಡ್ತಿದ್ದೀರಾ ಅಂತ ಟ್ರಯಲ್ ಯಾವ ಥರ ಮಿಕ್ಸಿಂಗ್ ಮಾಡಬೇಕು ಆ ಥರ ಟ್ರಯಲ್ ಬೇಕಾಗ್ತದೆ. ಇವಾಗ ನಾವು ಈ ಮೈದಾನ, ಈ ಬ್ರ್ಯಾಂಡೆಡ್ ಮೈದಾನ ಯೂಸ್ ಮಾಡ್ತೀವಿ ನಾವು. ಯಾವುದು? ಈ ಬ್ರ್ಯಾಂಡ್ ಮೈದಾನ ಕ್ಯಾಪ್ಟನ್ ಆನೆಸ್ಟ್. ಓ, ಇದನ್ನು ಯೂಸ್ ಮಾಡ್ತಾ ಇರೋದು ಸರ್ ಇದು? ಓಕೆ. ಸ್ವಲ್ಪ ಸಾಫ್ಟ್ ಬರ್ತದೆ, ತುಂಬ ಚೆನ್ನಾಗಿ ಬರ್ತದೆ. ಚೆನ್ನಾಗಿ. ಇದು 1 kg ನಾವು ಮೈದಾ ತೊಗೊಂಡಿದ್ದೀವಿ ಇವಾಗ. 1 kg 1 kg ತೊಗೋಬೇಕು. 1 kg ಮೈದಾ? ಅದು ಮೈದಾ 1 kg. ಓಕೆ. ಯಾಕಂದರೆ ಈ ಮನೇಲಿ ಮಾಡ್ತಾರಲ್ಲ ಪರೋಟ, ಅಷ್ಟು ನಿಮ್ಮ ಥರ ಈ ಒಂದು ರೆಸ್ಟೋರೆಂಟ್ ಸ್ಟೈಲಲ್ಲಿ ಅಷ್ಟು ಟೇಸ್ಟ್ ಬರೋಲ್ಲ. ಸೊ ಟ್ರಿಕ್ ಏನಂತ ನೋಡ್ಬೇಕೀಗ. ಓಕೆ. ಈ 1 kg ಮೈದಾ. 1 kg ಮೈದಾ ತೊಗೊಂಡಿದ್ದೀರಾ? 1 kg ಮೈದಾ ತೊಗೊಂಡು. 1 kg ಮೈದಾಗೆ ಎಷ್ಟು ಸರ್ ಉಪ್ಪು? 1 ಟೀ ಸ್ಪೂನ್. ಇವಾಗ ನಾವು ಕೈ ಟೀ ಸ್ಪೂನಿಂದ ಕೈಯಲ್ಲಿ ಹಾಕ್ತಾಯಿದ್ದೀವಿ. ಓಕೆ. ಇಷ್ಟು ತಗೊಳ್ಳಿ, ಒಂದು ಕೈ ಹಿಡಿ. ಹಾಂ, ಹೌದಾ? ಓಕೆ. ಮತ್ತು ಸಕ್ಕರೆ, ಅಂದರೆ ಉಪ್ಪು ಜೊತೆ ಸಕ್ಕರೆ. ಹೌದು. ಇದೇನಕ್ಕೆ ಸರ್ ಇದು ಸಕ್ಕರೆ ಹಾಕೋದು ಇದು ಪರೋಟಕ್ಕೆ? ಉಪ್ಪು ಸಕ್ಕರೆ ಮಿಕ್ಸಿಂಗ್ ಸೇರಿದ್ರೆ ಅದೊಂಥರ ಟೇಸ್ಟ್ ಬರುತ್ತೆ. ಓ, ಅದಕ್ಕೋಸ್ಕರ ಇದು ಟೇಸ್ಟ್ ಬರುತ್ತೆ. ಟೇಸ್ಟ್ಗೋಸ್ಕರ. ಓಕೆ. ಮತ್ತು ಮೊಟ್ಟೆ ಬೇಕಂದ್ರೆ ಹಾಕ್ಬೋದು, ಬೇಡದಿದ್ರೆ ಹಾಕೋಂಗಿಲ್ಲ, ಬಂದು ಪರವಾಗಿಲ್ಲ. 1 ಮೊಟ್ಟೆ ಅಂದರೆ 1 kg ಮೈದಾಗೆ 1 ಮೊಟ್ಟೆ. ಹಂಗೇನಿಲ್ಲ, ಒಂದು 10 kg ಕಲಿಸ್ತೀರಿ ಅಂದ್ಕೊಳ್ಳಿ. ಓಕೆ. 5 ಮೊಟ್ಟೆ ಹಾಕಿದ್ರೆ ಸಾಕು. ಬಟ್ ಈ ಮೊಟ್ಟೆ ಹಾಕಿಲ್ಲ ನಡೀತದೆ, ಹಾಕಿಲ್ಲ ಅಂದ್ರೆ ನಡೆಯುತ್ತೆ. ಓಕೆ. ಅಂದರೆ ಈ ವೆಜ್ ಪರೋಟ ತಿನ್ನೋರಿಗೆ ಮೊಟ್ಟೆ ಇಲ್ಲ, ಅಲರ್ಜಿ ಆಗುತ್ತೆ, ಅವ್ರು ಬೇಡ ಅಂತಾರಲ್ಲ. ಅವ್ರು ಬೇಡ. ಹಾಂ, ಓಕೆ. ಮತ್ತೆ ಇವಾಗ ನೀರು ಹಾಕ್ತಾರೆ. ಅಂದರೆ ಈ ಮೊಟ್ಟೆ ಹಾಕೋ ಉದ್ದೇಶ ಏನು ಸರ್ ಇದು? ಎಲ್ಲ ಟೇಸ್ಟೇ, ಬರೀ ಟೇಸ್ಟ್. ಓಕೆ. ಇದನ್ನು ಹದವಾಗಿ ಕಲಿಸ್ಕೋಬೇಕಲ್ಲ ಸರ್? ಈ ಥರ ಮಿಕ್ಸಿಂಗ್ ಮಾಡ್ಕೊಂಡು ಯಾವ ಥರ ಮಿಕ್ಸ್ ಮಾಡ್ಬೇಕಂದ್ರೆ ನೋಡಿ ಈ ಥರ. ಒಂದೇ ಸಲ ನೀರು ಹಾಕ್ಬಾರ್ದು, ಆಯಿತಾ? ಒಂದೇ ಸಲ ನೀರು ಹಾಕಿದ್ರೆ ಏನಾಗುತ್ತೆ, ಪಿಚ್ಚ ಅಂತ ಫಸ್ಟ್ ಇದಾಗ್ಬಿಡುತ್ತೆ, ಚೆನ್ನಾಗಿರಲ್ಲ. ಹಾಂ, ಅಂದರೆ ಈ ಥರ ಫುಲ್ ಮಿಕ್ಸಿಂಗ್ ಆದಮೇಲೆ ಒಂದೇ ಸತಿ ನೀರು ಹಾಕಬೇಕು? ಅಲ್ಲಲ್ಲ, ಒಂದು ಚೂರು ಹಾಕಬೇಕು. ಓ, ಚೂರು ಒಂದೇ ಸತಿ ಹಾಕ್ಬಾರ್ದು. ಅದು ಜಾಸ್ತಿ ಕಲಿಸಿದಾಗ ನಾವು ಆ ಥರ ಹಾಕಬೇಕು. ಓಕೆ. ಸ್ವಲ್ಪ ಇದೆಲ್ಲ ಒಂದು ಚೂರು ಇದೆ. ಸರ್, ನಿಮ್ಮ ಹೋಟ್ಲಲ್ಲಿ ದಿನಕ್ಕೆ ಎಷ್ಟು ನೀವು ಪರೋಟ ಮಾಡ್ತೀರಾ? ಅಂದರೆ ಎಷ್ಟು kg ಪರೋಟ ಸೇಲ್ ಆಗುತ್ತೆ ನಿಮ್ಮ ಅದರಲ್ಲಿ? ನಮಗೆ ಒಂದು ದಿನಕ್ಕೆ 1 ಮೂಟೆ ಹಾಕ್ತೀವಿ. 1 ಮೂಟೆ ಅಂದರೆ ಒಂದು 50ರಿಂದ 60 kg ಹಾಕ್ತೀವಿ. ಒಂದು ಮೂಟೆ ಪೂರ್ತಿ ಖಾಲಿ ಆಗುತ್ತೆ ಒಂದು ದಿನಕ್ಕೆ ಮೈದಾ? ಓಕೆ. ಆ ಒಂದು ಮೂಟೆಯಲ್ಲಿ ಎಷ್ಟು ಪರೋಟ ಮಾಡ್ಬೋದು ಸರ್? 1 kgಗೆ ಒಂದು 18 ಪರೋಟ ಮಾಡ್ಬೋದು. 1 kgಲಿ 18 ಪರೋಟ. ಓಕೆ. ಬಟ್ ಈ ಪರೋಟದಲ್ಲ ಸ್ಪೆಷಲ್ ಏನಂದರೆ ಆ ಲೇಯರ್ ಇದೆಲ್ಲ. ಈ ಕೇರಳದಲ್ಲಿ ಅದೇನೋ ನೂಲು ಪರೋಟ ಅಂದ್ಕೊಂಡು ಮಾಡ್ತಾರಲ್ಲ, ಓನ್ ಪರೋಟ ಎಲ್ಲ ಮಾಡ್ಬೋದು. ಅದು ಮಿಷಿನ್ ಇರ್ತದೆ. ಮಿಷಿನ್ ಬೇಕು. ಅದೊಂಥರ ಬ್ಲೇಡ್ ಥರ ಬರುತ್ತೆ, ಆ ರೊಟೇಟ್ ಆಗುತ್ತೆ ಬ್ಲೇಡ್ನ. ಅಂತ ತೊಗೊಂಡು ಹಿಂಗೆ ಅಂದರೆ ಅದು ತೋರಿಸ್ಕೊಡ್ತೀನಿ ಅಷ್ಟು. ನೆಕ್ಸ್ಟ್ ವೀಡಿಯೋದಲ್ಲಿ ಅದು ನಾನು ತೋರಿಸ್ತೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ. ಈ ವಿಡಿಯೋದಲ್ಲಿ ಈಗ ಒಂದು ಸೂಪರ್ ಆದಂಥ ಪರೋಟ, ಒಂದು ರೆಸ್ಟೋರೆಂಟ್ ಸ್ಟೈಲು ಅಲ್ಲ ಸರ್ ಇದು? ಹೌದು. ಓಕೆ. ನೀವು ಮನೇಲಿ ಬೇಕಂದ್ರೆ ಟ್ರೈ ಮಾಡ್ಬೋದು. 1 kg ಅಳತೆಯಲ್ಲಿ ಯಾವ ಥರ ಪರೋಟ ಬರುತ್ತೆ ಅಂತ ನೋಡಿ. ಈ ಥರ ನೀಟಾಗಿ ಕಲಿಸ್ಬೇಕಲ್ಲ ಸರ್ ಇದು? ನಾವೆಲ್ಲ ಮಿಷಿನಲ್ಲಿ ಹಾಕ್ತೀವಿ, ಕೈಯಲ್ಲಿ ಕಲಿಸ್ಬೇಕು ಈ ಥರ. 1 kg ಕೈಗೆ ಆದರೆ ತುಂಬ ಜಾಸ್ತಿ, ಒಂದು ಮೂಟೆ ಆದರೆ ಮಿಷಿನ್ಗೆ ಹಾಕೋಬಿಡ್ತೀರಾ? ಮಿಷಿನ್ಗೆ ಆಗಿಲ್ಲ, ಕೈಯಲ್ಲೂ ಮಾಡ್ಬೋದು. ಮಿಷಿನ್ ಇದೆ ಇವಾಗೆಲ್ಲ, ಮಿಷಿನ್ ಆಲ್ರೆಡಿ. ಸೂಪರ್. ಇದರ ಒಂದು ಚೂರು ನೀರು ಹಾಕೊಬೇಕು. ಸ್ವಲ್ಪ ಸ್ವಲ್ಪ. ಹೌದು.
ಓಕೆ. ಬೈ ಚಾನ್ಸ್ ನೀರು ಜಾಸ್ತಿ ಆದರೆ ಒಂದು ಸ್ವಲ್ಪ ಮೈದಾ, ಹಾಂ, ಪುಡಿ ಮೈದಾ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಬೇಕು. ಓಕೆ. ನೀರು ಜಾಸ್ತಿ ಆಗ್ಬಿಟ್ಟೆ ನೀರು ಮೈದಾ ಜಾಸ್ತಿ ಸ್ವಲ್ಪ. ಆದ್ರೆ- ನೀರು ಜಾಸ್ತಿ ಆದರೆ ಪರೋಟ ಸಾಫ್ಟ್ ಬರಲ್ಲ. ಮಿಕ್ಸಿಂಗ್ ಮಾಡಿದ್ಮೇಲೆ ಕರೆಕ್ಟಾಗಿ ಹಿಂಗೆ ಅನ್ಬೇಕು. ಓ, ಆ ಥರ. ಈ ಥರ. ಓ, ಪರೋಟ ಸೀಕ್ರೆಟ್ ಇದಲ್ಲ ಸರ್ ಇದು? ಹೌದು. ಇವಾಗ ಆಯ್ತಲ್ಲ, ಇದನ್ನ ಹಿಂಗಿಟ್ಟಲ್ಲ. ಹಾಂ. ಇವಾಗ ಏನ್ಬೇಕು, ಒಂದು 5 ನಿಮಿಷ. ಅಂದರೆ ಇಷ್ಟು ಕಲಿಸಿದ್ರೆ ಸಾಕಲ್ಲ ಸರ್ ಇದು? ಇದು ಇನ್ನು ಸ್ವಲ್ಪ ಒಂದು 2 ನಿಮಿಷ ಇದೆ. ಓಕೆ, ಇನ್ನೂ ಒಂದು ಸ್ವಲ್ಪ ಹೊತ್ತು ಹೀಗೆ ಇರಬೇಕು. ಈಗ ಒಂದು 2 ನಿಮಿಷ. 2 ನಿಮಿಷ. ಸ್ವಲ್ಪ ಹಾಕ್ಬೇಕು. ಒಂದು 2 ನಿಮಿಷ ಬಿಟ್ಟು ಹಾಂ, ಪುಡಿ ಮೈದಾ ಸ್ವಲ್ಪ ಮೈದಾ ಈ ಥರ ಹಾಕೊಂಡು ಒಂದು 2 ನಿಮಿಷ ಬಿಟ್ಟು ಮತ್ತೆ ಇದನ್ನ ಹಿಂಗೆ ರೌಂಡ್ ಅಪ್ ಮಾಡಿ ಹಿಂಗೆ ಮಾಡಿ ಈ ಥರ ಮಾಡಬೇಕು. ಆವಾಗ ನೈಸ್ ಬರುತ್ತೆ. ಹ್ಞೂ. ಫುಲ್ ನೈಸಾಗಿರಬೇಕು. ನೈಸ್ ಮಾಡಬೇಕಿಲ್ಲ? ಫುಲ್ ನೈಸ್ ಇರಬೇಕು ನೋಡಿ. ಸೂಪರ್. ನೈಸ್ ಆಯಿತಾ? ಈಗ ನೆಕ್ಸ್ಟ್ ಪ್ರೊಸೆಸ್ ನೆಕ್ಸ್ಟ್ ಏನು ಮಾಡ್ಬೇಕಂತಂದರೆ ಎಣ್ಣೆ. ಆಯಿತು. ಓಕೆ, ಒಂದು ತುಂಬ ಕಲ್ಸ್ಕೊಂಡ್ಮೇಲೆ ಲೈಟಾಗಿ ಎಣ್ಣೆ ಹಾಕ್ಬೇಕು ಈ ಥರ. ಲೈಟಾಗಿ ಅಪ್ಲೈ ಮಾಡೋಕ್ಕಾಗಿಲ್ಲ. ಈಗ ಆಯಿಲ್ ಹಾಕಿಲ್ಲ ಅಂದ್ರೆ ಏನಾಗುತ್ತಂದ್ರೆ ನಾವು ಒಂದು ಹಾಫ್ ಅನ್ ಅವರ್ ಬಿಡ್ತೀವಲ್ಲ, ಹಾಂ, ಅವಾಗ ಏನಾಗುತ್ತೆ ಅಂತಂದರೆ ಇದನ್ನು ಒಣಕೊಂಡ್ಬಿಡುತ್ತೆ. ಓ, ಒಡ್ಕೊಬಿಡುತ್ತೆ. ಒಣಕೊಂಡ್ಬಿಡುತ್ತೆ. ಓ, ಹಾಂ, ಒಣಗೋಗ್ಬಿಡುತ್ತೆ. ಒಣಗೋಗ್ಬಿಡುತ್ತೆ. ಹಾಂ, ಅಂದರೆ ಆಯಿಲ್ Dry ಹಾಕ್ಬೇಕು. ಆಗ್ಬಿಡುತ್ತೆ. ಡ್ರೈ, ಫುಲ್ ಡ್ರೈ ಆಗಿಬಿಡುತ್ತೆ. Dry ಆಗ್ಬಿಡುತ್ತೆ. ಅವಾಗ ಒಂಥರ ಚೆನ್ನಾಗಿ ಬರಲ್ಲ. ಸರ್, ಇದನ್ನ ಎಷ್ಟೊತ್ತು ಬಿಡಬೇಕು ಈ ಥರ ಆಯಿಲ್ ಹಾಕಿ? ಆಯಿಲ್ ಹಾಕಿ ಹಾಫ್ ಅನ್ ಅವರ್ ಮೇಲೆ ಬಿಡಬೇಕು. ಅರ್ಧ ಗಂಟೆ ಮೇಲೆ ಬಿಡಬೇಕು. ಹೌದು, ಅರ್ಧ ಗಂಟೆ ಮಿನಿಮಮ್, ಅರ್ಧ ಗಂಟೆ ಇರಲೇ. ಓಕೆ, ನೋಡಿದ್ರಲ್ಲ ಇಷ್ಟು ಫ್ರೆಂಡ್ಸು, ನೀವು ಯಾವ ಥರ ಪರೋಟ ಮಾಡೋದು ಅಂದರೆ ಇಷ್ಟನ್ನ ಕಲಿಸ್ಕೊಂಡು ಈ ಥರ ರೌಂಡ್ ಮಾಡಿ ಇದ್ರ ಮೇಲೆ ಆಯಿಲ್ ಹಾಕಿ ಒಂದು ಅರ್ಧ ಗಂಟೆ ಬಿಟ್ಬಿಡಿ. ಅರ್ಧ ಗಂಟೆ ಬಿಟ್ಟ ಮೇಲೆ ಮತ್ತೆ ಇದನ್ನು ಅರ್ಧ ಗಂಟೆ ಬಿಟ್ಟರೆ ಚೆನ್ನಾಗಿರುತ್ತೆ. ಇಲ್ಲ 1 ಅವರ್ ಬಿಟ್ಟರೆ ಚೆನ್ನಾಗಿರುತ್ತೆ. ಓಕೆ. ಇದು ಕಲಿಸಿದಾರಲ್ವಾ, ಹ್ಞೂ. ಇದು ಒಂದು ತಣ್ಣೀರು ಬಟ್ಟೆ ಆಗಲಿ, ಇಲ್ಲ ಒಂದು ಯಾವುದೋ ಒಂದು ಕವರ್ ಅಂದರೆ ಪ್ಲಾಸ್ಟಿಕ್ ಕವರ್ ಆಗಲಿ, ಹಾಂ, ಇದ್ರ ಮೇಲೆ ಕವರ್ ಮಾಡಬೇಕು. ಓ, ಇದ್ರ ಮೇಲೆ ಕವರ್ ಮಾಡಬೇಕು. ಓಕೆ. ಈ ಥರ ಪ್ಲಾಸ್ಟಿಕ್ನ ಹಾಕ್ತಾ ಇದ್ದಾರೆ ಸರ್. ಇದು ಏನಕ್ಕೆ ಇದು ಈ ಥರ ಪ್ಲಾಸ್ಟಿಕ್ ಮತ್ತು ಬಟ್ಟೆನ ಹಾಕ್ತಾರಲ್ಲ? ಬಟ್ಟೆ ಹಾಕೋದು ತುಂಬ ಒಳ್ಳೆಯದು. ಹಾಂ, ಇದು ಪ್ಲಾಸ್ಟಿಕ್ ಹಾಕೋದ್ರಿಂದ ಹಾಂ, ಮೇಲ್ಗಡೆ ಒಣಗದಿರ ಇರುತ್ತೆ, ಡ್ರೈ ಆಗಲ್ಲ. ಹಾಂ. ಇಲ್ಲಾಂದರೆ ಒಂಥರ ಡ್ರೈ ಆಗ್ಬಿಟ್ಟು ಒಂಥರ ಚೆನ್ನಾಗಿರಲ್ಲ, ಮತ್ತೆ ಒಂಥರ ಟೈಟ್ ಥರ ಕಾಣಿಸುತ್ತೆ, ಅದು ಚುಚ್ಚು ಥರ ಕಾಣಿಸುತ್ತೆ. ಹಾಂ. ಹಾಗಾಗಿ ಇದನ್ನು ಕವರ್ ಮಾಡ್ಬೋದು. ಓಕೆ, ಡ್ರೈ ಆಗಬಾರ್ದು, ಅದು ಪೂರ್ತಿ ಒದ್ದೆಯಾಗಿ ಇರಬೇಕು ಆ ಥರ. ನಾವು ಇನ್ನೂ ಬೇಗ ಅರ್ಧ ಅವರ್ ಆಗಲ್ಲ ಅಂತಂದರೆ ಒಂದು 15 ಮಿನಿಟ್ಸ್ ಅಲ್ಲಿ ಮಾಡ್ಬೇಕಂತಂದರೆ ಈ ಥರ ಪ್ರೆಸ್ ಮಾಡಿಬಿಡ್ಬೇಕು. ಓ, ಈ ಥರ. ಓ, ನಾವು ಲೇಟ್ ಮಾಡೋದು ಅರ್ಧ ಗಂಟೆ ಎಲ್ಲ ಬಿಡೋಕ್ಕಾಗಲ್ಲ ಅಂದರೆ ಈ ಥರ ಪ್ರೆಸ್ ಮಾಡ್ಬೋದು. ಓಕೆ. ಅದು ಬೇಗ ಏನಾಗುತ್ತೆ, ಮೆಲ್ಟ್ ಆಗುತ್ತೆ. ಮೆಲ್ಟ್ ಆಗಿಬಿಡುತ್ತೆ. ಮೆಲ್ಟ್ ಆಗುತ್ತೆ. ನೀವು ಸಡನ್ನಾಗಿ ಇದು ಮಿಕ್ಸ್ ಮಾಡ್ಬಿಟ್ಟು ಸಡನ್ನಾಗಿ ಮಾಡೋಕ್ಕೆ ಹೋದರೆ ರೌಂಡ್ ಆಫ್ ಕರೆಕ್ಟಾಗಿ ಬರಲ್ಲ. ಓ, ಇದಾಗುತ್ತೆ. ಸ್ಟಾರ್ಟ್ ಮಾಡಲ? ಹಾಂ, ಸ್ಟಾರ್ಟ್. ಇವಾಗ ನೋಡಿ ಈ ಥರ. ಓಕೆ, ಇದು ಅರ್ಧ ಗಂಟೆ ಆಗಿದೆ. ಅರ್ಧ ಗಂಟೆ ಇದೆ. ಇವಾಗ ಏನು ಮಾಡ್ಬೇಕಂದ್ರೆ ಇದನ್ನು ಕಟ್ ಮಾಡ್ಕೊಂಬಿಡಿ. ಕಟ್ ಮಾಡಿಕೊಂಡು ನೋಡಿ ಈ ಥರ. ಓಕೆ. ಈ ಥರ. ಒಂದು ಕೆ ಜಿಲಿ 18 ಮಾಡ್ಬೋದಲ್ಲ ಸರ್? 18 ಮಾಡ್ಬೋದು, ನಾವು 16 ಮಾಡಿದ್ದೀವಿ. ಓಕೆ. ಇವಾಗ ಎಣ್ಣೆ. ಓ, ಜಾಸ್ತಿ ಆಯ್ತು. ಏನಾಗಲ್ಲ, ಏನಾಗಲ್ಲ, ಏನಾಗಲ್ಲ.
ಓ ಎಣ್ಣೆ ಇಷ್ಟೊಂದು ಹಾಕ್ಬೇಕಾ ಇದಕ್ಕೆ? ಹೌದು, ಎಣ್ಣೆ ಸ್ವಲ್ಪ ಚೆಂದಾಗಿ ಅದನ್ನ ಸ್ವಲ್ಪ ಚೆನ್ನಾಗಿ ಊರು ಹಾಕ್ಬೇಕು. ನೈಸ್ ಆಗಲಿ. ನೈಸಾಗಿ ನೈಸ್ ಬರುತ್ತೆ. 1 kgಗೆ ಎಷ್ಟು ಎಣ್ಣೆ ಬೇಕಾಗ್ಬೋದು? ಒಂದು 1/4 ಲೀಟ್ರ್ ಅಷ್ಟೇ. 1/4 ಲೀಟ್ರ್ 1/4 ಲೀಟ್ರ್ ಒಳಗಡೆ. 1/4 ಲೀಟ್ರ್ ಒಳಗಡೆನೆ. ಕವರ್ ಹಾಕ್ಬಿಡ್ಬೇಕಿದು. ಹೌದು, ಇದು ಡ್ರೈ ಹಾಕ್ಬಿಡ್ದು. ಡ್ರೈ ಆಗ್ಬಾರ್ದು. ಹೌದು. ಇದು ಎಷ್ಟೊತ್ತು ಇಡಬೇಕು ಸರ್ ಇದು? 50 ಮಿನಿಟ್ಸ್. ಆಯಿಲ್ ಈ ಥರ ಅಪ್ಲೈ ಮಾಡಿ. ಓಕೆ, ಅರ್ಧ ಗಂಟೆ ಆದಮೇಲೆ ಈ ಥರ ಆಯಿಲ್ ಅಪ್ಲೈ ಮಾಡೋದು. ಆಯಿಲ್ ಹಾಕಬೇಕು. ಆಯಿಲ್ ಹಾಕ್ಬಿಟ್ಟು ಆಮೇಲೆ ನೋಡಿ ಈ ಥರ. ನೀವು ಈ ಕಡೆ ಬಂದ್ಬಿಡಿ ಸರ್. ನಿಮ್ಮ ಈ ಥರ ಆಯಿಲ್ ಅಪ್ಲೈ ಮಾಡಿಕೊಂಡು ಮತ್ತು ನಾವು ಈ ಪರೋಟ ಲೇಯರ್ನ ಈ ಥರ ತಗೊಂಡು ನೋಡಿ ಈ ಥರ ಪ್ರೆಸ್ ಮಾಡೋದು ಅಷ್ಟೇ. ಕೈಯಲ್ಲೇ ಇದು ಮಾಡಿ ಹಾಕ್ಬೇಕಲ್ಲ ಸರ್? ಹೌದು, ಪ್ರೆಸ್ ಮಾಡಿ. ಹಾಂ, ಓಕೆ. ಈ ಥರ ಪ್ರೆಸ್ ಮಾಡ್ಬೋದು ಕೈಯಲ್ಲಿ. ಅಷ್ಟೇ, ಈಸಿ. ಘಮ ಪರೋಟ ರೆಡಿ. ಲೋ ಫ್ಲೇಮಲ್ಲಿ ಬೇಯ್ತಾ ಇದ್ರೆ ಚೆನ್ನಾಗಿ ಲವ್ ಫ್ಲೇಮಲ್ಲಿ ಇರಬೇಕು. ಜಾಸ್ತಿ ಆದರೆ ಈ ಥರ ಸ್ವಲ್ಪ ಇದಾಗುತ್ತೆ. ಜಾಸ್ತಿ ಆಗುತ್ತೆ, ಯಾಕಂದರೆ ಇದು ಸಣ್ಣ ಇರ್ತದಲ್ಲ, ಸಣ್ಣ ಲೋ ಫ್ಲೇಮಲ್ಲಿ ಇರಬೇಕು. ಇದು ದಪ್ಪ ಇದ್ರೆ ನಡೀತದೆ, ಹೆಂಚು ದಪ್ಪ ಇರಬೇಕು. ಹೆಚ್ಚು ದಪ್ಪ ಇರಬೇಕು. ಇದು ಕಾವಲಿ ದಪ್ಪ ಇರಬೇಕು. ದಪ್ಪ ಇರಬೇಕು. ಮಿನಿಮಮ್ 1 ಇಂಚ್ ಇರಬೇಕು. ಮಿನಿಮಮ್ 1 ಇಂಚು. 1 ಇಂಚು. ಇದು 1 ಇಂಚ್ ಇಲ್ಲ, ಇದು ಕ್ವಾರ್ಟರ್ ಇಲ್ಲ. 1 ಇಂಚು ಕಾವಲಿ ಇದ್ದಿದ್ರೆ ಅದು ಪಕ್ಕ ಇದಾಗುತ್ತೆ. ಈ ಥರ ಜಾಸ್ತಿ ಉರಿ ಕಮ್ಮಿ ಇದೆಯಲ್ಲ ಸರ್? ಒಂದು ಸಣ್ಣ ಹಾಕೊಂಡು ಕೈನ ಲೂಸ್ ಬಿಟ್ಟು ಓಕೆ, ಹಿಂಗೆ ಕ್ಲಾಪ್ಸ್ ಹೊಡಿತಾರಲ್ಲ, ಹಾಂ, ಕ್ಲಾಪ್ಸ್ ಹೊಡಿತಾರಲ್ಲ, yes. ಆ ಥರ ಈ ಥರ ಅದು ಕ್ಲಾಪ್ಸ್ ಹೊಡೆದು ಹಿಂಗೆ ತಿರುಗಬೇಕು. ತಿರುಗಬೇಕು. ಅದು ಹಿಂಗೆ ಕ್ಲಾಪ್ಸ್ ಹೊಡೆದು ತಿರುಗಬೇಕು. ಒಂದು ರೊಟೇಟ್ ಮಾಡಬೇಕು. ಕ್ಲಾಪ್ಸ್ ಹೊಡಿತಾರಲ್ಲ ಈ ಥರ, ಓಕೆ, ಈ ಥರ ಈ ಥರ ಈ ಥರ. ಎಷ್ಟು ಲೇಯರ್ ಬೇಕು, ಎಷ್ಟು ನಾವು ಇದನ್ನು ಮಾಡ್ತೀವೋ ಅಷ್ಟು ಲೇಯರ್ ಬರುತ್ತೆ ಅಲ್ಲಿ. ಎಲ್ಲ ಲೇಯರ್ ಫುಲ್ಲು ನೋಡಿ ಹೊಡಿತಾ ಏನಾಗುತ್ತೆ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಹಾಂ ಈ ವಿಡಿಯೋನ. ಓಕೆ, ಇವತ್ತಿನ ವಿಡಿಯೋ
ಫಿನಿಶ್. ನೆಕ್ಸ್ಟ್ ವಿಡಿಯೋ ಮಾಡ್ತೀವಿ. ನೆಕ್ಸ್ಟ್ ವಿಡಿಯೋ ನಾಟಿ ಕೋಳಿ ಸಾರು ಪರೋಟ. ನೆಕ್ಸ್ಟ್ ಟೈಮ್ ದೊಡ್ಡ ತವಾದಲ್ಲಿ ಹಾಂ 20 kg ಅಷ್ಟು ಪರೋಟ ಮಾಡಿ ತೋರಿಸ್ತೀವಿ. 20 kgs. 20 kg. ಸೂಪರ್ ಸರ್, ಥ್ಯಾಂಕ್ ಯು.